ತಾನು ಏಕಾಂಗಿಯಾಗಿ ಹೋರಾಟ ನಡೆಸ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಸ್ಮಶಾನವೊಂದರಲ್ಲಿ ಗಾಂಜಾ ಘಾಟು ಬಂದಿದೆ. ಸ್ಮಶಾನದಲ್ಲಿ ಸುಮಾರು 10ಕ್ಕೂ ಅಧಿಕ ಗಾಂಜಾ ಗಿಡಗಳಿರುವಂಥದ್ದು ಪತ್ತೆಯಾಗಿದೆ. ಬೆಂಗಳೂರಿನ ಸ್ಮಶಾನದಲ್ಲಿ ಇರುವಂತಹ ಗಾಂಜಾಗಳಿದು. ಸ್ಮಶಾನದಲ್ಲಿ 10ಕ್ಕೂ ಅಧಿಕ ಗಾಂಜಾ ಗಿಡಗಳು ಪತ್ತೆಯಾಗಿವೆ. ಯಲಹಂಕದ ಅಟ್ಟೂರು ಸ್ಮಶಾನದಲ್ಲಿ ಇರುವಂತಹ ಗಾಂಜಾ ಗಿಡಗಳಿವೆ. ಸ್ಮಶಾನದಲ್ಲಿ ಗಾಂಜಾ ಗಿಡ ಇರೋದ್ರಿಂದಾಗಿ ವ್ಯಸನಿಗಳ ಅಡ್ಡೆ ಆಗ್ಬಿಡ್ತಾ ಇದೆಯಾ ಹಾಗಾದ್ರೆ ಅಟ್ಟೂರು ಸ್ಮಶಾನ ಅಂತ ಹೇಳಿ ಅನುಮಾನಗಳು ಬರ್ತಾ ಇವೆ. ಗಾಂಜಾ ಸೇದಿ ಬಿಸಾಡಿರುವಂತಹ ಜಾಗದಲ್ಲಿ ಆ ಬೀಜಗಳು ಬಿದ್ದಿರೋದ್ರಿಂದಾಗಿ ಅಲ್ಲಿ ಉತ್ಪತ್ತಿಯಾಗಿರುವಂತಹ ಗಿಡಗಳಿವು. ಗಾಂಜಾ ಸೇದುವಾಗ ಆ ಗಾಂಜಾದ ಬೀಜಗಳು ಉದುರುತ್ತಲ್ಲ, ಅಲ್ಲಿಂದಾಗಿನೇ ಬಹುಶಃ ಗಿಡಗಳು ಬೆಳೆದಿವೆ ಅನ್ನುವಂಥ ಶಂಕೆ ಇದೆ. ನೋಡಿ, ಇಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಲ್ಲ, ಇವೆಲ್ಲವೂ ಕೂಡ ಗಾಂಜಾ ಗಿಡಗಳು. ಒಂದು 10-15 ಗಾಂಜಾ ಗಿಡಗಳು ಇರುವಂಥದ್ದು ಗೊತ್ತಾಗಿದೆ. ಈಗ ಯಲಹಂಕ ನ್ಯೂಟೌನ್ ಠಾಣಾ ವ್ಯಾಪ್ತಿಯಲ್ಲಿ ಗೊತ್ತಾಗಿರುವಂಥದ್ದು. ಇದೇನು ಯಾರೋ ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದಲ್ಲ. ಯಾಕಂದರೆ ಸ್ಮಶಾನದ ಜಾಗ, ಸ್ಮಶಾನದ ಪಕ್ಕದಲ್ಲಿ ಬಹುಶಃ ಇಲ್ಲಿ ಗಾಂಜಾ ಸೇದೋಕೆ ಅಂತೇಳಿ ಬರ್ತಾರೆ ಅಂತ ಅನ್ಸುತ್ತೆ ಹುಡುಗರು. ಈ ಭಾಗದಲ್ಲೆಲ್ಲ ಕೂಡ ಗಾಂಜಾ ಹೊಡೆಯುವಾಗ, ಗಾಂಜಾ ಸೇದುವಾಗ ಅದರ ಬೀಜಗಳು ಬಿದ್ದಿವೆ. ಸೊ ಹಾಗಾಗಿ ಅಲ್ಲಿ ಈ ಗಾಂಜಾ ಗಿಡಗಳು ಕೂಡ ಬೆಳ್ಕೊಂಡಿವೆ ಅಂತ ಈಗ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸ್ಮಶಾನದಲ್ಲಿ ಈ ಗಾಂಜಾ ವ್ಯಸನಿಗಳ ಅಡ್ಡ ಆಗ್ಬಿಡ್ತಾ ಇದೆ. ಈ ಒಂದು ಸ್ಮಶಾನ ಬರ್ತಾರೆ, ತುಂಬ ಜನ ಇಲ್ಲಿಗೆ ಬರ್ತಾ ಇರ್ತಾರೆ, ಗಾಂಜಾ ಸೇರ್ತಾರೆ ಇಲ್ಲೇ ಕೂತ್ಕೊಂಡು. ಮುಂದೇನಾದರೂ ಅವಘಡಗಳಾದರೆ, ಏನಾದರೂ ಘಟನೆಗಳಾದರೆ ಅದಕ್ಕೆ ಯಾರು ಹೊಣೆ ಅಂತಲೂ ಕೂಡ ಸ್ಥಳೀಯರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಯಲಹಂಕದ ಅಟ್ಟೂರು ಸ್ಮಶಾನ. ನೋಡಿ, ನಾವು ಕೂಡ ಈಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಈ ಸ್ಮಶಾನದಲ್ಲಿ ಅಲ್ಲಲ್ಲಿ ಗಾಂಜಾ ಗಿಡಗಳು ಬೆಳ್ಕೊಂಡಿವೆ. ಯಾರೋ ಇಲ್ಲಿ ಅಕ್ರಮವಾಗಿ ಬೆಳೆಸಿದ್ದಾರೆ ಅನ್ನುವಂಥದ್ದಲ್ಲ. ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಈ ಯುವಕರು ಒಂದಷ್ಟು ಜನ ಇಲ್ಲಿಗೆಲ್ಲ ಬರ್ತಾ ಇರ್ತಾರೆ, ಇಲ್ಲಿ ಕೂತ್ಕೊಂಡು ಗಾಂಜಾ ಹೊಡೆಯೋದು ಅದೆಲ್ಲ ಮಾಡ್ತಿರ್ತಾರೆ. ಈ ಗಾಂಜಾ ಸೇದುವಾಗ ಬಹುಶಃ ಈ ಬೀಜಗಳು ಬಿದ್ದು ಇಲ್ಲಿ ಬೆಳ್ಕೊಂಡಿವೆ ಗಿಡಗಳು ಅನ್ನುವಂಥದ್ದನ್ನು ಸ್ಥಳೀಯರು ಕೂಡ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಅದಕ್ಕೂ ಮುಖ್ಯವಾಗಿ ಇಲ್ಲಿರುವಂಥ ಒಂದು ಜನರ ಆಕ್ರೋಶ ಅಂತ ಹೇಳಿದ್ರೆ, ಈ ಗಾಂಜಾ ವ್ಯಸನಿಗಳಿಗೆ ಕಡಿವಾಣ ಹಾಕೋದು ಹೇಗೆ? ಯಾಕಂದರೆ ಓಪನ್ ಆಗಿರುತ್ತೆ ಸ್ಮಶಾನದ ಜಾಗ, ಯಾರು ಬಂದರು ಯಾರು ಹೋದರು ಅಂಥೇಳಿ ನೋಡೋರಿಲ್ಲ. ಇಲ್ಲಿ ಬರ್ತಾರೆ, ಅಲ್ಲಿ ಕೂತ್ಕೊಂಡು ಸಮಾಧಿಗಳ ಮೇಲೂ ಕೂತ್ಕೊಂಡು ಗಾಂಜಾ ಹೊಡಿತಾರೆ. ಈ ಥರದ್ದೆಲ್ಲ ಸಮಸ್ಯೆಗಳು ಆಗ್ತಾ ಇವೆ ಅಂಥೇಳಿ ಸ್ಥಳೀಯರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಜಗದೀಶ್ ಇದ್ದಾರೆ, ಹೆಚ್ಚಿನ ಮಾಹಿತಿ ಪಡೆಯೋಣ. ಜಗದೀಶ್, ಈಗ ನೀವಿರುವಂಥ ಒಂದು ಸ್ಥಳದಲ್ಲಿ ಗಾಂಜಾ ಗಿಡಗಳು ಬೆಳ್ಕೊಂಡಿರುವಂಥದ್ದು, ಬಹುಶಃ ಇದೇನು ಅಕ್ರಮವಾಗಿ ಬೆಳೆದಿರುವಂಥದ್ದು ಅಲ್ಲ ಅನ್ಸುತ್ತೆ. ಅಲ್ಲಿಗೆ ತುಂಬ ಜನ ಗಾಂಜಾ ವ್ಯಸನಿಗಳೇನಾದ್ರು ಬರ್ತಾ ಇದ್ದಾರೆ, ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ? ಹೇಗಿದೆ ಈ ಒಂದು ಅಡ್ಡೆ ಏನಾದರೂ ಆಗ್ಬಿಟ್ಟಿದೆಯಾ ಗಾಂಜಾ ವ್ಯಸನಿಗಳಿಗೆ ಅಂಥೇಳಿ? ಖಂಡಿತ ರೆಹಮಾನ್, ರಾಜ್ಯ ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಬೆಂಗಳೂರು ರಾಜ್ಯವನ್ನು ಡ್ರಗ್ಸ್ ಮುಕ್ತವಾಗಿ ಮಾಡಬೇಕು, ಜೊತೆಗೆ ಗಾಂಜಾ ಇಲ್ಲದಂತೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಹಲವು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಆದರೆ ಯುವಕರಲ್ಲಿ ಇನ್ನೂ ಕೂಡ ಕೆಲವು ಗಾಂಜಾ ವ್ಯಸನಿಗಳು ಸಾಕಷ್ಟು ಇದ್ದಾರೆ. ಜೊತೆಗೆ ಅವರು ಏನು ಗಾಂಜಾವನ್ನು ಸೇವನೆ ಮಾಡಲಿಕ್ಕೆ ಅಂಥೇಳಿ ನಿರ್ಜನ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅದೇ ನಿಟ್ಟಿನಲ್ಲಿ ಆಯ್ಕೆ ಮಾಡಿಕೊಂಡಂತಹ ಅಟ್ಟೂರು ಬಳಿ ಇರುವಂಥ ಒಂದು ಸ್ಮಶಾನದಲ್ಲಿ ಈಗ ಗಾಂಜಾ ಗಿಡಗಳು ಉದ್ಭವವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಯಾರೂ ಇಲ್ಲದ ಸಂದರ್ಭದಲ್ಲಿ ಗಾಂಜಾ ಅಡ್ಡೆಗಳಾಗಿ ಮಾಡಿಕೊಂಡು ಅಲ್ಲಿ ಗಾಂಜಾಗಳನ್ನು ಸೇದುವಂಥ ಸಂದರ್ಭದಲ್ಲಿ ಬಿಸಾಗದಂತಹ ಏನೊಂದು ಗಾಂಜಾ ಗಿಡದ ಬೀಜಗಳೇನಿರ್ತವೆ ಅಲ್ಲಿ ಗಾಂಜಾ ಗಿಡಗಳು ಬೆಳೆದುಕೊಂಡಿರುವಂತಹ ಒಂದು ಸನ್ನಿವೇಶಗಳು ಕಂಡು ಬಂದಿರುವಂಥದ್ದು. ಸುಮಾರು 10 ಗಾಂಜಾ ಗಿಡಗಳು ಈ ಜಾಗದಲ್ಲಿ ಬೆಳೆದಿರುವಂಥದ್ದು. ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ಯಲಹಂಕ ನ್ಯೂಟೌನ್ ಪೊಲೀಸರ ಗಮನಕ್ಕೂ ಕೂಡ ಬಂದಿದೆ. ಅದೇ ರೀತಿಯಲ್ಲಿ ಈಗ ಪೊಲೀಸರು ಕೂಡ ಇಲ್ಲಿ ಬಂದಿರುವಂಥದ್ದು. ಅಂದರೆ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಇಲ್ಲಿ ಗಾಂಜಾ ಗಿಡಗಳು ಬೆಳೆದಿದೆ ಅಂತೇಳಿ. ಎಲ್ಲೋ ಒಂದು ಕಡೆ ಗಾಂಜಾಗಳನ್ನು ಖರೀದಿ ಮಾಡಿಕೊಂಡು ಬಂದು ಇಲ್ಲಿ ಏನು ಸೇವಿಸಿ ಬಿಸಾಕಿದ ಬಳಿಕವಾಗಿ ಇಲ್ಲಿ ಬೆಳೆದಂತಹ ಗಾಂಜಾಗಳನ್ನೇ ಮತ್ತೆ ಬಳಕೆ ಮಾಡುವಂಥ ಒಂದು ಕೆಲಸಗಳು ಕೂಡ ಆಗ್ತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಅನುಮಾನಗಳು ಕೂಡ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಜಾಗದಲ್ಲಿ ಸುಮಾರು 10 ಗಿಡಗಳು ಬೆಳೆದಿರುವಂಥದ್ದು. ಅಂದರೆ ನೀವು ನೋಡ್ಬೋದು ಈ ಜಾಗ ಯಾವ ರೀತಿ ಇದೆ ಅಂತೇಳಿ. ಸಾಕಷ್ಟು ನಿರ್ಜನ ಪ್ರದೇಶ ಆಗಿರುವಂಥದ್ದು, ಇಲ್ಲಿ ಯಾರೂ ಬರಲ್ಲ. ಸ್ಮಶಾನ ಆಗಿರೋದ್ರಿಂದಾಗಿ ಮೊದಲೇ ಯಾರೂ ಈ ಕಡೆ ಸುಳಿಯೋದಿಲ್ಲ, ಒಂದಿಷ್ಟು ಆತಂಕ ಇರುತ್ತೆ. ಇನ್ನು ಈ ರೀತಿಯಾದಂತಹ ಜಾಗಗಳನ್ನು ಅಡ್ಡೆಗಳಾಗಿ ಮಾಡಿಕೊಂಡು ಇಲ್ಲಿ ಗಾಂಜಾ ಸೇವಿಸಿರೋದ್ರಿಂದಾಗಿ ಇಲ್ಲಿ ಈಗ ಗಾಂಜಾ ಗಿಡಗಳು ಕೂಡ ಉದ್ಭವ ಆಗಿರುವಂಥದ್ದು. ನೀವು ನೋಡ್ಬೋದು, ಈಗಾಗಲೇ ಯಲಹಂಕ ನ್ಯೂಟೌನ್ ಪೊಲೀಸರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಇಲ್ಲಿ ಪರಿಶೀಲನೆಗಳನ್ನು ಕೂಡ ಮಾಡುವಂಥ ಒಂದು ಕೆಲಸದಲ್ಲಿ ಕೂಡ ಮುಂದಾಗಿದ್ದಾರೆ. ನಾನಾ ರೀತಿಯಲ್ಲಿ ಯುವಕರಿಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಪೊಲೀಸರಾಗಿರ್ಬೋದು, ಜೊತೆಗೆ ಸರ್ಕಾರ ಸಾಕಷ್ಟು ಸೂಚನೆಗಳನ್ನು ಕೂಡ ನೀಡಿದೆ. ಅದರ ಮೀರಿ ಕೂಡ ಈ ರೀತಿಯಾಗಿ ನಗರದಲ್ಲಿ ಇನ್ನೂ ಕೂಡ ಗಾಂಜಾ ವ್ಯಸನಿಗಳು ಹೆಚ್ಚಾಗಿದ್ದಾರೆ. ಅದೇ ನಿಟ್ಟಲ್ಲಿ ಈಗ ಅಟ್ಟೂರು ಬಳಿ ಇರುವಂಥ ಒಂದು
ಸಮಾಧಿಯಲ್ಲಿ ಕೂಡ ಅಂದರೆ ಸ್ಮಶಾನದ ಬಳಿ ಕೂಡ ಸಾಕಷ್ಟು ಗಾಂಜಾ ಗಿಡಗಳು ಇರುವಂಥದ್ದು. ಎಲ್ಲೋ ಒಂದು ಕಡೆ ಗಾಂಜಾ ವ್ಯಸನಿಗಳ ಅಡ್ಡೆ ಆಗಿರುವಂತಹ ಈ ಸ್ಮಶಾನದಲ್ಲಿ ಈಗಾಗಲೇ ಗಾಂಜಾ ಕೃಷಿ ರೀತಿಯಲ್ಲಿ ಇಲ್ಲೇನಾದ್ರು ಉದ್ಭವ ಆಗಿದೆ ಅನ್ನುವಂಥ ಒಂದಿಷ್ಟು ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು ರೆಹಮಾನ್. ಓಕೆ, ಥ್ಯಾಂಕ್ ಯು ಜಗದೀಶ್.